ಹಾಯ್ ಎಲ್ಲ ನನ್ನ ಫ್ರೆಂಡ್ಸ್ಗೆ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಕೂಡ ಚೆನ್ನಾಗಿ ಆಚರಿಸಿದ್ರಿ ಸ್ವಾತಂತ್ರ್ಯ ದಿನಾಚರಣೆನ. ಓಕೆ, ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಅಸ್ಸಾಂ ರೈಫಲ್ಸ್ AR ಅಂತೇಳಿ ಕೇಸಿಂದ SSC GDಯಲ್ಲಿ ನಿಮ್ಗೊಂದು ಆಪ್ಷನ್ ಇರ್ತೈತಿ. AR ಅಂತೇಳಿ ಕೇಸಿಂದ AR ಅಂದರೆ ಏನು? ಅಸ್ಸಾಂ ರೈಫಲ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನಿಮ್ಗೆ ನಿನ್ನೆ ತಾನೇ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಡೀಟೇಲ್ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಟೋಟಲ್ ಆಗಿ ಅದರಲ್ಲಿ ಇರ್ತಕ್ಕಂಥ ಹುದ್ದೆಗಳೆಷ್ಟು ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ತಾನೆ. ಪ್ರತಿಯೊಂದು ಮಾಹಿತಿನ ನಾನು ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಏನೋ ಡೌಟ್ಸ್ಗಳಿದ್ರೆ ಕರೆಕ್ಟಾಗಿ ತಿಳಿದುಕೊಳ್ರಿ. ಡೌಟ್ಸ್ಗಳಿದ್ರೆ ಆನಂತರ ಕಮೆಂಟ್ ಹಾಕೋರಂತೆ. ಟೋಟಲ್ ಆಗಿ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರಪ್ಪ ಅಂತಂದ್ರೆ 1425 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಎಷ್ಟಪ್ಪ ಅಂತಂದ್ರೆ ಟೋಟಲಿ ಆಗಿ 1425 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಸೊ ಇದರಲ್ಲಿ ಯಾವ ಥರದ ಹುದ್ದೆಗಳದಾವ ಅನ್ನೋದು ಕೂಡ ಇಂಪಾರ್ಟೆಂಟ್ ತಾನೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ತಿಳಿದುಕೊಳ್ರಿ. ಟೋಟಲ್ ಆಗಿ ನೋಡ್ಕೊಡ್ರಿ. ಇದರಲ್ಲಿ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ ಹುದ್ದೆಗಳಂತ ಕೇಸಿಂದ ವರ್ಷಕ್ಕೊಮ್ಮೆ ಈ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಅಸ್ಸಾಂ ರೈಫಲ್ನಲ್ಲಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರ. ಬಟ್ ಎಷ್ಟೋ ಜನ ಅದನ್ನ ಅಪ್ಲೈ ಮಾಡ್ತಿರಲ್ಲ. ಯಾಕೆ ಅಪ್ಲೈ ಮಾಡಲ್ಲ? ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಹಾಕ್ತಿರ್ತೀರಿ. ಪರವಾಗಿಲ್ಲ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಟ್ರೇಡ್ ಟೆಸ್ಟ್ನಲ್ಲಿ ಫೇಲ್ ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಟ್ರೇಡ್ ಟೆಸ್ಟ್ ಬಗ್ಗೆ ನಾಲೆಜ್ ಇರಲಿಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಫೇಲ್ ಮಾಡುವಂಥ ಚಾನ್ಸಸ್ ಅವರಲ್ಲಿ ಇರ್ತೈತಿ. ಟ್ರೇಡ್ಸ್ಮನ್ ಅಂದರೆ ಏನು ಹೇಳ್ರಿ? ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ನೀವೇನು ಅನ್ಕೋತೀರಿ? ನಾವು ಫಿಸಿಕಲ್ ಪಾಸ್ ಆದಮೇಲೆ ನಮ್ಮ ಟ್ರೇಡ್ ಟೆಸ್ಟ್ ಫೇಲ್ ಮಾಡಿದ್ರು, ಅದು ತಪ್ಪು. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಟ್ರೇಡ್ಸ್ಮನ್ ಹುದ್ದೆಗೆ ನೀವು ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಟ್ರೇಡ್ ಬಗ್ಗೆ ಕಂಪಲ್ಸರಿ ಆದಂಥ ನಾಲೆಜ್ ನಿಮ್ಮ ಹತ್ರ ಇರಲೇಬೇಕಾಗುತ್ತಾ. ಎಷ್ಟೋ ಜನ ಫಿಸಿಕಲ್ ಪಾಸ್ ಆದಮೇಲೆ ಅಲ್ಲಿ ಅಸ್ಸಾಂಗೆ ಹೋಗಿಸಿಂದ ನಾವು ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡ್ಕೊಂಡು ಬಂದು ವಾಪಸ್ ರಿಟರ್ನ್ ಬಂದ್ವಿ. ಯಾಕಂದ್ರೆ ನಿಮ್ಮ ತಪ್ಪದು. ಯಾವುದೇ ಒಂದು ನೀವು ಟ್ರೇಡಿಗೆ ಅಪ್ಲಿಕೇಶನ್ ಹಾಕಿರ್ತೀವಿ, ನಿಮ್ಮನ್ನ ಡೈರೆಕ್ಟಾಗಿ ಪಾಸ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಅದರದ್ದೇ ಆದಂಥ ಜವಾಬ್ದಾರಿಗಳಿರ್ತಾವೆ. ಎಲ್ಲ ಡಿಫೆನ್ಸ್ನಲ್ಲಿ ನೀವು ಅಂದ್ಕೊಂಡಿರ್ತೀರಿ ಅವ್ರನ್ನೇ ಪಾಸ್ ಮಾಡ್ಕೋತಾರ, ಅಲ್ಲಿ ಅವ್ರನ್ನೇ ಪಾಸ್ ಮಾಡ್ಕೋತಾರ. ಅದನ್ನೆಲ್ಲ ತಪ್ಪು ಕಲ್ಪನೆಯನ್ನು ತೆಗೆದು ಹಾಕ್ಬಿಡ್ರಿ. ಡಿಫೆನ್ಸ್ ಒಳಗಡೆ ಆ ಥರ ಏನೂ ನಡೆಯೋದಿಲ್ಲ. ಓಕೆ, ಅದೆಲ್ಲ ಬಿಟ್ಬಿಡ್ರಿ. ಅಪ್ಲಿಕೇಶನ್ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ದವರಿಗೆ ಅಸ್ಸಾಂ ರೈಫಲ್ ಬಗ್ಗೆ ಬಹಳ ಜನ ಕಾಯ್ತಾ ಇದ್ರಿ. ನಾನು ಹೇಳ್ತಾ ಇದ್ದೀನಿ, ಅಸ್ಸಾಂ ರೈಫಲ್ಸ್ನಲ್ಲಿ ಬೆಸ್ಟ್ ಇರ್ತಕ್ಕಂಥ ಜಾಬ್ಗಳಿವೆಲ್ಲ. ಬೆಸ್ಟ್ ಆಗಿರ್ತಕ್ಕಂಥ ಅಸ್ಸಾಂ ರೈಫಲ್ಸ್ನಲ್ಲಿ ಜಾಬ್ ಬ್ರಿಡ್ಜ್ ಆ್ಯಂಡ್ ರೋಡ್ ಅಂತೇಳಿ ಕೇಸಿಂದ ಟೋಟಲಿ ಆಗಿ 17 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರೆ. ಮತ್ತು ಸಫಾಯಿ ಕರ್ಮಚಾರಿ ಅಂತೇಳಿ ಕೇಸಿಂದ 610 ಹುದ್ದೆಗಳು. ನೋಡ್ಕೊಡ್ರಿ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರೆ. 610 ಹುದ್ದೆಗಳು. ಮತ್ತು ರಿಲಿಜಿಯಸ್ ಟೀಚರ್ ಅಂತೇಳಿ ಟೀಚರ್ ಅಂತೇಳಿ 9 ಹುದ್ದೆಗಳು. ಆಪರೇಟರ್ ರೇಡಿಯೋ ಆ್ಯಂಡ್ ಲೈನ್ ಅಂತೇಳಿ 529 ಹುದ್ದೆಗಳು. ರೇಡಿಯೋ ಮೆಕ್ಯಾನಿಕ್ ಅಂತೇಳಿ 62 ಹುದ್ದೆಗಳು. ಆರ್ಮರ್ ಅಂತೇಳಿ 48 ಹುದ್ದೆಗಳು. ಮತ್ತು ನೆಕ್ಸ್ಟ್ ಲ್ಯಾಬ್ರೇಟರಿ ಅಸಿಸ್ಟೆಂಟ್ ಅಂತೇಳಿ 13 ಹುದ್ದೆಗಳು. ನರ್ಸಿಂಗ್ ಅಸಿಸ್ಟೆಂಟ್ ಅಂತೇಳಿ 12 ಹುದ್ದೆಗಳು. ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ ಅಂತೇಳಿ 10 ಹುದ್ದೆಗಳು. AYA ಪ್ಯಾರಾಮೆಡಿಕಲ್ ಅಂತೇಳಿ 15 ಹುದ್ದೆಗಳು. ಮತ್ತು ವಾಷರ್ಮೆನ್ ಅಂತೇಳಿ 100 ಹುದ್ದೆಗಳು. ಓಕೆ, ಇವೆಲ್ಲ ಹುದ್ದೆಗಳಿಗೆ ನೀವು ಕೂಡ SSLC ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸ್ನೇಹಿತರೆ, 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಡಿಪ್ಲೊಮಾ ಮುಗಿದವರು ಹಾಕ್ಬೋದು, ಸೈನ್ಸ್ ಮುಗಿದವರು ಹಾಕ್ಬೋದು, ITI ಮುಗಿದವರು ಹಾಕ್ಬೋದು, ಡಿಗ್ರಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಈ ಮಾಹಿತಿಯನ್ನು ನಾನು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ಇದು ಆಫೀಸಿಯಲ್ ಆಗಿಸ್ತಂಥ ಅಸ್ಸಾಂ ರೈಫಲ್ಸ್ನಲ್ಲಿ ವೆಬ್ಸೈಟ್ನಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಶನ್. ಓಕೆ, ಇದು ಅಪ್ಲೈ ಡೇಟ್ ಯಾವಾಗಿರ್ತದೆ? ಅಪ್ಲೈ ಡೇಟ್ ಯಾವಾಗಪ್ಪ ಅಂತಂದ್ರೆ 1 ಅಕ್ಟೋಬರ್ಗೆ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವಾಗಪ್ಪ ಅಂತಂದ್ರೆ 1 ಅಕ್ಟೋಬರ್ 2024ಕ್ಕೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫೀಸ್. ಇದರಲ್ಲಿ ಗ್ರೂಪ್ B ಆ್ಯಂಡ್ ಗ್ರೂಪ್ C ಅಂತೇಳಿ ಹುದ್ದೆಗಳು ಇರ್ತಾವೆ. OBC ಮತ್ತು ಜನರಲ್ EWS ಅವರಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸಿಸ್ಟರ್ಸ್, ನಾನು ಹೇಳ್ತಾ ಇದ್ದೀನಿ, ನೀವು ಅಂತಿರ್ಬೋದು ನಮ್ಗೆ ಏನೋ ಹೇಳೋದೇ ಇಲ್ಲ ಸರ್ ಅಂತ ಹೇಳಿ. ಓಕೆ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಪ್ರತಿಯೊಂದರಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗುವಂಥ ಜಾಬ್ಗಳಿದ್ರೆ ನಿಮ್ಗೆ ನಾನು ಅದರಲ್ಲಿ ಒಂದು ಮಾತನ್ನು ಹೇಳಿರ್ತೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಏಜ್ ಲಿಮಿಟ್ ಎಷ್ಟು ಇರ್ತೈತಿ? ಏಜ್ ಎಷ್ಟರಿಂದ ಎಷ್ಟರ ಮಾಡಪ್ಪ ಅಂತ ನೋಡ್ಕೊಳ್ರಿ. 18ರಿಂದ ಹಿಡಿದು 23 ಏಜ್ ವರೆಗೂ ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ಮತ್ತು STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಇದಕ್ಕೆ ಕ್ವಾಲಿಫಿಕೇಷನ್ಗೆ ನಾನು ಹೇಳಿದೆ ನಿಮ್ಗೆ, ಜಸ್ಟ್ SSLC ಮುಗಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲಿ ಆಗಿ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು ಶಾರ್ಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಅಸ್ಸಾಂ ರೈಫಲ್ಸ್ನಲ್ಲಿ. ಓಕೆ, ಇದ್ರ ಫುಲ್ ಡೀಟೇಲ್ ನೋಟಿಫಿಕೇಶನ್ ಯಾವಾಗ ಬರ್ತಪ್ಪ ಅಂತಂದ್ರೆ 1 ಅಕ್ಟೋಬರ್ 2024ಕ್ಕೆ ಇದ್ರ ಡೀಟೇಲ್ ಆದಂಥ ನೋಟಿಫಿಕೇಶನ್ ಬರ್ತೈತಿ. ಸೊ ಇದನ್ನ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಾಗುತ್ತೆ,
ಸೊ ಇದ್ರದ್ದು ಅಲ್ಲಿಗೆ ಹೋಗ್ಬೇಕಾದ್ರೆ ನೀವು ಯಾವ ಥರ ಟ್ರೈನಿಗೆ ಹೋಗ್ಬೇಕು, ಅಲ್ಲಿ ಫಿಸಿಕಲ್ ಯಾವ ಥರ ಇದಕ್ಕೆ ಇದನ್ನ ನೋಡ್ಕೊಡ್ರಿ. ಹೈಟ್ ಎಷ್ಟು ಬೇಕಾಗುತ್ತಪ್ಪ ಅಂತಾರೆ 170 ಸೆಂಟಿಮೀಟರ್ ಹೈಟ್ ಬೇಕೇ ಬೇಕು. ಎಷ್ಟಂತ 170 ಸೆಂಟಿಮೀಟರ್ ಹೈಟ್ ಬೇಕೇ ಬೇಕು. ನೆಕ್ಸ್ಟ್ 157 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಬೇಕಾಗುತ್ತಾ. ನೆಕ್ಸ್ಟ್ ಚೆಸ್ಟ್ ಅಂಕಿ 80 to 85. ರನ್ನಿಂಗ್ ಎಷ್ಟಿರ್ತಪ್ಪ ಅಂತಂದ್ರೆ ನೀವು 5 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ. 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ನಿಮಿಷ ಟೈಮಿಂಗ್ ಇರುತ್ತೆ ಒಂದಿಷ್ಟು ಟ್ರೇಡ್ಗಳಿಗೆ. ಇನ್ನು ಉಳಿದಿರ್ತಕ್ಕಂಥದ್ದು 1600 ಮೀಟರ್ ರನ್ನಿಂಗ್ ಇರ್ತೈತಿ, 1.56 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ನಿಮ್ಗೆ 6.5 ನಿಮಿಷ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. 6.5 ಅಥವಾ 7 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ನೀವು ಓಡ್ಕೊಂಡು ಹೋಗಿ ಬರಬಹುದು. ಫಿಸಿಕಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಫಾಸ್ಟ್ ಆಗ್ತೀರಿ. ಟ್ರೇಡ್ ಟೆಸ್ಟ್ ಬಗ್ಗೆ ನಾಲೆಜ್ ಇರಲಿ, ಹೆವಿ ನಾಲೆಜ್ ತೊಗೊಳ್ರಿ ಅದ್ರ ಬಗ್ಗೆ. ನೀವು ಯಾವ ಟ್ರೇಡನ್ನು ಅಪ್ಲೈ ಮಾಡ್ತಿದ್ರಲ್ಲ ಆ ಟ್ರೇಡ್ ಬಗ್ಗೆ ಗೂಗಲ್ನಲ್ಲಿ ತೆಗೀರಿ, ಯೂಟ್ಯೂಬ್ನಲ್ಲಿ ತೆಗೀರಿ. ಎಷ್ಟು ನೀವು ಅದ್ರ ಬಗ್ಗೆ ನಾಲೆಜನ್ನು ತೊಗೊಳ್ತೀರ ಅಷ್ಟು ನಿಮಗೆ ಬಹಳಷ್ಟು ಚಾನ್ಸ್ಗಳು. ನನಗೆ ಗೊತ್ತಿದ್ದವರು ಕೂಡ ಅಸ್ಸಾಂ ರೈಫಲ್ಸ್ನಲ್ಲಿ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲಲ್ಲಿ ಪಾಸ್ ಆದವರು ಕೂಡ ಇದ್ದಾರೆ. ನೀವು ಅನ್ಕೊಳ್ತಾ ಇದ್ದೀರಿ ಓಕೆ ಅಲ್ಲಿ ನಮ್ಮ ಟ್ರೇಡ್ ಟೆಸ್ಟನ್ನು ಪಾಸ್ ಮಾಡೋದಿಲ್ಲ, ಅದು ತಪ್ಪು ಕಲ್ಪನೆ. ನಾನು ಈಗಾದರೂ ಹೇಳ್ತಾ ಇದ್ದೀನಿ, ಪದೇ ಅದನ್ನೇ ಹೇಳ್ತೀರಾ ಅಂತ ಹೇಳಿ ಹೇಳ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಇದಕ್ಕೆ ಅಸ್ಸಾಂ ರೈಫಲ್ಸ್ಗೆ ಅಪ್ಲಿಕೇಶನ್ ಹಾಕಿ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ ಆಗ್ಬೇಕು ಅನ್ಕೊಂಡಿದ್ರಲ್ಲ, ಸೊ ನಾನು ಅದ್ರ ಬಗ್ಗೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಇಷ್ಟು ಶಾರ್ಟ್ ನೋಟಿಫಿಕೇಶನನ್ನು ಕೊಟ್ಟಿದ್ದಾರೆ. ಡೀಟೇಲ್ ನೋಟಿಫಿಕೇಶನ್ ಆದ ತಕ್ಷಣವೇ ನಿಮ್ಗೆ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಅನ್ಕೊಂಡಿದ್ರೆ, ಸೊ ಅಸ್ಸಾಂ ರೈಫಲ್ಸ್ನಲ್ಲಿ ಈ ಸರಿ ಜಾಬ್ಗೆ ನಾನು ಅಪ್ಲಿಕೇಶನ್ ಹಾಕಿ ಅಸ್ಸಾಂ ರೈಫಲ್ಸ್ನಲ್ಲಿ ಜಾಬ್ ಮಾಡಬೇಕು ಅನ್ಕೊಂಡಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಈಗಾಗಲೇ ಹೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಅವ್ರಿಗೆ ಕೂಡ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡ್ಕೊಡ್ರಿ. ಇನ್ಸ್ಟಾಗ್ರಾಮ್ IDs ಮತ್ತು ನೆಕ್ಸ್ಟ್ ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಮಾತ್ರ ನಿಮ್ಗೆ ನಾ ಇದರ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಲ್ಲ. ಇದರ ರಿಸಲ್ಟ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು, ಅಪ್ಲಿಕೇಶನ್ ಡೇಟ್ ಬಂತು, ಫಿಸಿಕಲ್ ಡೇಟ್ ಆಯಿತು, ರಿಟರ್ನ್ ಎಕ್ಸಾಮು, ಮೆಡಿಕಲ್ ಯಾವ ಥರ ಇರ್ತೈತಿ. ಒಂದು ಸಾರಿ ನೀವು ಅಸ್ಸಾಂ ರೈಫಲ್ಸ್ಗೆ ಜಾಬಿಗೆ ಹೋದ್ರಪ್ಪ ಅಂತಂದ್ರೆ ಫೈನಲಿ ಸೆಲೆಕ್ಷನ್ ಲಿಸ್ಟ್ ಬಂದ ಮೇಲೆ ನೀವು ವಾಪಸ್ ರಿಟರ್ನ್ ಆಗಿ ಬರೋದಿರ್ತೈತಿ. ಅದು ಯಾವ ಥರ ಇರ್ತದೆ ಅಂತ ಹೇಳಿ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ ಇನ್ನೊಂದು 2 ದಿನ 3 ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಕ್ಲಿಯರಿಟಿಯಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಶಾರ್ಟ್ ನೋಟಿಫಿಕೇಶನ್ದಲ್ಲಿ ಇಷ್ಟು ಮಾಹಿತಿನೇ ಇದೆ, ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅವೆಲ್ಲ ಮಾಹಿತಿಗಳು ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಈ PDF ಏನಾದರೂ ನೀವು ನೋಡ್ಕೋಬೇಕು ಅನ್ಕೊಂಡಿದ್ರೆ ನೋಟಿಸನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.